ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸೂಪರಾಗಿದ್ದೀನಿ. ಇವತ್ತು ನಾನು ನನ್ನ ತಂಗಿ ಒಂದು ಡೇಟ್ ಹೋಗೋಣ ಅಂತ, ಲಾಂಗ್ ಡ್ರೈವ್ ಹೋಗಿ ಬರೋಣ ಅಂತ, ಒಂದು ಟೆಂಪಲ್ ರನ್ ಥರ, ಒಂದು ನಮ್ಮ ಸೆಲ್ಫ್ ಪ್ಯಾಂಪರಿಂಗ್ ಥರ ಒಂದು ಡೇ ನಮಗೋಸ್ಕರ ಎತ್ತಿಡೋಣ ಅಂತ ಇವತ್ತು ಹೋಗ್ತಾ ಇದ್ದೀವಿ. ಇವತ್ತು ನಮ್ಮ ಡೇ ಹೇಗಿರುತ್ತೆ ಅಂತ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ. ಬನ್ನಿ, ನೆಕ್ಸ್ಟ್ ಸ್ಟೇ ಟ್ಯೂನ್. ನೆಕ್ಸ್ಟ್ ಏನೇನು ಮಾಡ್ತೀವಿ, ಹೇಗೆ ಎಂಜಾಯ್ ಮಾಡ್ತೀವಿ ಅಂತೆಲ್ಲ ನೋಡ್ಕೊಂಡು ಬರೋಣ. ಹಾಗೆ ಮೇಘನ ಕೂಡ ಯೂಟ್ಯೂಬ್ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಯಾರು ಲೈಕ್ಸ್ ಕಮೆಂಟ್ಸ್ ಎಲ್ಲ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು, ಹೀಗೆ ನೆಕ್ಸ್ಟ್ ನಿಮಗೆ ಕುಕ್ಕಿಂಗ್ ಚಾನಲಲ್ಲಿ ಏನೇನು ಬೇಕು, ಕುಕ್ಕಿಂಗ್ ಫುಡ್ಸ್ ಅಥವಾ ರೆಸಿಪಿ ಯಾವ್ದು ಬೇಕು ಅಂತ ತಿಳಿಸಿ. ಮತ್ತು ಟೈಲರಿಂಗಲ್ಲೂ ಅಷ್ಟೇ ನಿಮ್ಗೆ ಯಾವ್ಯಾವ ಥರ ಡಿಸೈನ್ಸ್ದು ಅಥವಾ ಏನಾದರೂ ಡೌಟ್ಸ್ ಇದ್ದರೆ, ಆ ಥರ ಏನಾದರೂ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ನಾನು ಅದಕ್ಕೆ ಆನ್ಸರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ನೆಕ್ಸ್ಟ್ ಒಂದು ಫ್ಲವರ್ ಬೊಕ್ಕೆದು ಒಂದು ಸ್ಟಾರ್ಟ್ ಮಾಡಿದ್ದೀವಿ. ನೆಕ್ಸ್ಟ್ ಅದೇನಾದರೂ ಬೇಕಂದರೆ ನಿಮ್ಮ ಸ್ಪೆಷಲ್ ಡೇಗೆ ಏನಾದರೂ ಸ್ಪೆಷಲ್ ಗಿಫ್ಟ್ ಅಥವಾ ಪಂಚಸ್ ಆಫ್ ಮೆಮೊರೀಸ್ನ ಅದ್ರಲ್ಲಿ ಕಲೆಕ್ಟ್ ಮಾಡಿ ಇಟ್ಕೋಬೇಕಂತ ಅನಿಸಿದ್ರೆ ಯು ಕ್ಯಾನ್ ಕಾಂಟ್ಯಾಕ್ಟ್ ಅಸ್. ಡಿ ಎಮ್ ಮಾಡಿ, ನಾನು ನಿಮಗೆ ನನ್ನ ನಂಬರ್ನ ಕಳಿಸ್ತೀನಿ. ನೀವು ಅವಾಗ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು, ಅಥವಾ ಇನ್ಸ್ಟಾಗ್ರಾಮ್ ಪೇಜಲ್ಲಿ ಬಂದು ಡಿ ಎಮ್ ಮಾಡಿ ಅಲ್ಲಿಂದ ಆರ್ಡರ್ ಪ್ಲೇಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್. ಸ್ಟೇ ಟ್ಯೂನ್. ನೆಕ್ಸ್ಟ್ ನಮ್ಮ ಡೇ ಹೇಗಿರುತ್ತೆ ಅಂತ ನೋಡ್ಕೊಂಡು ಬರೋಣ ಬನ್ನಿ. ನೋಡಿ, ಡ್ರೈವ್ ಸ್ಟಾರ್ಟ್ ಮಾಡಿದ್ವಿ. ಚನ್ನಪಟ್ಟಣದಿಂದ ಸ್ಟಾರ್ಟ್ ಮಾಡಿದ್ವಿ. ಅವಳು ನನ್ನ ತಂಗಿ ರಾಮನಗರದಿಂದ ಬಂದು ನಾನು ಪಿಕ್ ಮಾಡಿಕೊಂಡು ಧನ್ಯವಾದ ಕ್ಯಾಪ್ಚರ್ ಮಾಡ್ಕೊಂಡು. ನಾನು ಹೆಲ್ಮೆಟ್ ತೆಗಿಲಿಲ್ಲ ಕಣೆ. ನೋಡಿ, ಅವಳು ಹೆಲ್ಮೆಟ್ ಓಪನ್ ಮಾಡಿದೆ ತಿನ್ನೋದು ಹೇಗೆ ಅಂತ ತೋರಿಸ್ತಾ ಇದ್ದಾಳೆ. ಹೆಲ್ಮೆಟ್ ಓಪನ್ ಮಾಡಲಿಲ್ಲ, ಹಂಗೆ ತಿಂತಾಯಿದ್ಲು. ಅದನ್ನು ಒಂದು ಕ್ಯಾಪ್ಚರ್ ಮಾಡಿಕೊಂಡೆ ಹೇಗೆ ಅಂತ. ನೋಡಿ, ನೆಕ್ಸ್ಟು ಆನ್ ದಿ ವೇ ರೋಡ್ ಹೋಗ್ತಾ ಇದ್ದರೆ ತುಂಬ ಚೆನ್ನಾಗೈತೆ ಪ್ಲೇಸು. ಹೋಗೋ ರೋಡೇ ತುಂಬ ಚೆನ್ನಾಗಿತ್ತು. ಹೋಗೋ ಸ್ಪಾಟಿಗಿಂತ ಹೋಗೋ ರೋಡ್ ತುಂಬ ಚೆನ್ನಾಗಿತ್ತು. ನೋಡಿ, ಮರ ಎಲ್ಲ ಆರ್ಚ್ ಥರ ಎಲ್ಲ ಫುಲ್ ಕವರ್ ಆಗಿತ್ತು. ಮತ್ತು ಹೋಗ್ಬೇಕಾದ್ರೆ ಸ್ವಲ್ಪ ಹನಿ ಬರೋದು, ನಿಲ್ಲೋದು, ನಾವು ಹಾಡು ಹೇಳ್ಕೊಂಡು ಕಾಮಿಡಿ ಮಾಡ್ಕೊಂಡೆಲ್ಲ ತುಂಬ ಮಾತಾಡ್ಕೊಂಡು ಹೋದ್ವಿ. ವೈಬ್ಸ್ ಅಂತೂ ತುಂಬ ಚೆನ್ನಾಗಿದೆ. ಇದು ನೋಡಿ, ಶುಗರ್ ಫ್ಯಾಕ್ಟ್ರಿ. ನಾವು ಹೋಗಿದ್ದು ಕೊಪ್ಪ ರೋಡಲ್ಲಿ. ಅಲ್ಲಿ ಒಂದು ಶುಗರ್ ಫ್ಯಾಕ್ಟ್ರಿ ಇತ್ತು. ನೋಡಿ, ಶುಗರ್ ಫ್ಯಾಕ್ಟ್ರಿ ತೋರಿಸ್ತಾ ಇದ್ದೀನಿ. ಇದು ಎಂಡಿಂಗು, ಸ್ಟಾರ್ಟಿಂಗ್ ಪಾಯಿಂಟ್ ನೆಕ್ಸ್ಟ್ ಇನ್ನು ಮುಂದೆ ತೋರಿಸ್ತೀನಿ. ರೋಡಲ್ಲಿ ಹೋಗ್ತಾ ಹೋಗ್ತಾ ನೋಡಿದ್ರೆ ಫುಲ್ ಗದ್ದೆ ಥರ ಎಲ್ಲ ಕಬ್ಬಿನ ಗದ್ದೆಗಳು. ಎಲ್ಲರೂ ನೋಡಿ ಕಬ್ಬು ಕಬ್ಬು ಕಬ್ಬು, ರೋಡೆಲ್ಲ ಕಬ್ಬು ಹಾಕಿದ್ದಾರೆ, ಬಿಸಾಕಿದ್ದಾರೆ ಆ ಥರ. ನೋಡಿ, ಇದು ಸ್ಟಾರ್ಟಿಂಗ್ ಪಾಯಿಂಟ್. ಇದು ಶುಗರ್ ಫ್ಯಾಕ್ಟ್ರಿದು. ಈ ಥರ ಬುಲಕ್ ಕಾರ್ಟ್ಸ್ ಈಗ ಬೇರೆ ಕಡೆ ನೋಡಿದ್ರೆ ಬುಲಕ್ ಕಾರ್ಟ್ಸ್ ಕಾಣಿಸಲ್ಲ, ಈ ಕಡೆ ಬುಲಕ್ ಕಾರ್ಟ್ ಕಾಣಿಸುತ್ತೆ. ನೋಡಿ, ಟ್ರ್ಯಾಕ್ಟರ್ ಫುಲ್ಲು ಕಬ್ಬು ಹಾಕ್ಕೊಂಡು ಹೋಗ್ತಾಯಿತ್ತು, ಅದೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ಈ ಥರ ಒಂದು ಟ್ರ್ಯಾಕ್ಟರ್ ಹೋದರೆ ಇನ್ನೊಂದು ಟ್ರ್ಯಾಕ್ಟರ್ಗೆ ಡಬಲ್ ಇದು ಹಾಕಿರ್ತಾರೆ, ಟ್ರಾಲಿನ ಏನೋ ಅದು ಆ ಥರನೂ ಇರುತ್ತೆ. ಮತ್ತು ಎತ್ತಿನ ಗಾಡಿ ಈ ಥರ ಬುಲಕ್ ಕಾರ್ಟ್ ಥರ ಆ ಥರನೂ ತೊಗೊಂಡು ಹೋಗ್ತಾ ಇರ್ತಾರೆ. ರೋಡಲ್ಲೆಲ್ಲ ಕಬ್ಬು ಹಾಕಿದ್ರು, ಅದನ್ನೆಲ್ಲ ವೀಡಿಯೋ ಮಾಡಿಕೊಂಡೆ. ನೋಡಿ, ನಾವು ಎಂಟ್ರೆನ್ಸು ದೇವಸ್ಥಾನದ್ದು ರೋಡ್ಗೆ ಹೋಗ್ತಾ ಹೋಗ್ತಾ ಅಲ್ಲಿ ಲೈಟಿಂಗ್ಸ್ ಎಲ್ಲ ಇತ್ತು, ಸೊ ಅದನ್ನೊಂದು ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ, ಇದು ದೇವರು ಲಕ್ಷ್ಮೀದ ಲೈಟಲ್ಲಿ ಮಾಡಿದರು. ನೆಕ್ಸ್ಟ್ ಇದು ಊರು ಎಂಟ್ರೆನ್ಸ್ ಒಳಗಡೆ ಲೈಟೆಲ್ಲ ಹಾಕಿದ್ರಲ್ಲ ಅದು. ನೋಡಿ, ಇದು ದೇವಸ್ಥಾನದ್ದು ಗೋಪುರ ಅಲ್ಲಿದೆ, ಇದು ಆರ್ಚ್. ದೇವಸ್ಥಾನ ಹತ್ರ ಹೋದ್ವಿ. ಯಾವ ದೇವಸ್ಥಾನ ಅಂತ ನೋಡಿ ತೋರಿಸ್ತೀನಿ, ಯಾವ ದೇವಸ್ಥಾನ ಅಂತ. ತೋಪಿನ ತಿಮ್ಮಪ್ಪ ಅಂತ. ಇಲ್ಲಿ ನೆಕ್ಸ್ಟ್ ಡೇ ಊಟ ಏನೋ ಇಟ್ಕೊಂಡಿದ್ರು ದೇವಸ್ಥಾನದ್ದು, ವರ್ಷಕ್ಕೊಂದ್ಸತಿ ಮಾಡ್ತಾರಂತೆ. ತವರೆ ಎಲೆಯಲ್ಲಿ ಊಟ ಹಾಕ್ತಾರಂತೆ. ಎಷ್ಟು ಜನ ಹೋದ್ರೂ ತವರೆ ಎಲೆಯಲ್ಲಿ ಊಟ ಹಾಕ್ತಾರೆ. ನಾವು ಹೋದಾಗ ಪ್ರಿಪ್ರೇಷನ್ ಮಾಡ್ಕೋತಾಯಿದ್ರು. ಎಷ್ಟು ದೊಡ್ಡ ದೊಡ್ಡ ಪಾತ್ರೆ ಇಟ್ಟಿದ್ರು ಗೊತ್ತಾ ಅಡುಗೆ ಮಾಡೋದಕ್ಕೆಲ್ಲ. ಮತ್ತು ದೇವಸ್ಥಾನವೂ ತುಂಬ ಚೆನ್ನಾಗಿದೆ. ದೇವಸ್ಥಾನ ನೋಡೋಕ್ಕೂ ತುಂಬ ಚೆನ್ನಾಗಿದೆ. ಪ್ಲೇಸ್ ಕೂಡ ಸರೌಂಡಿಂಗ್ ಎಲ್ಲ ತುಂಬ ಚೆನ್ನಾಗಿದೆ. ದೇವಸ್ಥಾನ ಬ್ಯಾಕು ಒಂದು ಕೆರೆ ಥರ ಇದೆ, ಅದು ತುಂಬ ಚೆನ್ನಾಗಿದೆ. ನೋಡಿ, ದೇವಸ್ಥಾನದ ಡೆಕೋರೇಷನ್ನು ಚೆನ್ನಾಗಿ ಮಾಡಿದರು. ಫ್ರೂಟ್ಸು, ಕಾರ್ನ್ ಇದೆಲ್ಲ ಯೂಸ್ ಮಾಡಿಕೊಂಡು ಈ ಕಡೆ ಫ್ಲವರ್ಸ್ ಹಾಕಿದ್ರು, ಮಧ್ಯದಲ್ಲಿ ಅದು ಮಾಡಿದರು. ಅಲ್ಲಿ 3 ದೇವರಿದೆ. ಒಂದು ಗಣೇಶ,
ಗಣೇಶನ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ನೆಕ್ಸ್ಟು ಲಕ್ಷ್ಮಿ ಇರ್ಬೋದು, ವೆಂಕಟೇಶ್ವರ ಸ್ವಾಮಿ ಅದು ತಿಮ್ಮಪ್ಪ ಅಂದರೆ ವೆಂಕಟೇಶ್ವರ ಸ್ವಾಮಿ ಅಲ್ವಾ, ಇದು ಮೋಸ್ಟ್ಲಿ ಲಕ್ಷ್ಮೀ ದೇವಿ ಇರ್ಬೋದು. ಎಷ್ಟು ಚೆನ್ನಾಗಿ ಮಾಡಿದರು ಅಂದರೆ ದೇವರೇ ಎದ್ದು ಬರ್ತಾಯಿದೆ ಅನ್ಬೇಕು ನೋಡಿ ಲಕ್ಷ್ಮಿನ, ಅಷ್ಟು ಚೆನ್ನಾಗಿ ಮಾಡಿದರು. ನೋಡೋಕೆ 2 ಕಣ್ಣು ಸಾಲ್ತಿರಲ್ಲ, ಅಷ್ಟು ಚೆನ್ನಾಗಿತ್ತು. ಮೇನ್ ದೇವ್ರದ್ದು ಫೋಟೋ ತೆಗಿಯೋಕ್ಕೆ ಬಿಡಲಿಲ್ಲ, ಬಿಕಾಸ್ ಅದು ಇನ್ನೂ ಡೆಕೋರೇಷನ್ ಮಾಡ್ತಾಯಿದ್ರು, ಫ್ಲವರ್ ಡೆಕೋರೇಷನ್ನು. ಅದನ್ನು ತೆಗಿಬಾರ್ದು, ದೇವ್ರಿಗೇನು ದೃಷ್ಟಿ ಆಗುತ್ತೆ ಅಂತ ಹೇಳಿದ್ರು. ಸೊ ನಾವು ಕ್ಯಾಪ್ಚರ್ ಮಾಡಲಿಲ್ಲ, ಮಿಕ್ಕಿದ ದೇವ್ರದ್ದು ಕ್ಯಾಪ್ಚರ್ ಮಾಡ್ಕೊಂಡ್ವಿ. ಇನ್ನು ಆಂಜನೇಯನಿಗೆ ಡೆಕೋರೇಷನ್ ಆಗಿರಲಿಲ್ಲ, 2 ದೇವ್ರಿಗಾಗಿತ್ತು. ಸೊ ಅದನ್ನು ತೋರಿಸ್ದೆ ನೋಡಿ. ನಾವು ಒಂದು ಸಣ್ಣ ಕ್ಲಿಪ್ ಹೋಗ್ಬೇಕಾದ್ರೆ ತೊಗೊಳ್ಳಿಲ್ಲ, ಅಲ್ಲಿ ಹೋದ್ಮೇಲೆ ತೊಗೊಂಡೆ ನೋಡಿ. ಇದು ಜಾತ್ರೆಯಲ್ಲಿ ಸುಮ್ಮನೆ ಮಕ್ಳಿಗೆ ಆಟ ಸಾಮಾನು ಅದು ಇದೆಲ್ಲ ಇರುತ್ತಲ್ಲ, ಅದೆಲ್ಲ ನೋಡಿಕೊಂಡು ನಮ್ಮ ಹುಡುಗರು ಒಂದು ಸ್ವಲ್ಪ ಆಟ ಸಾಮಾನು ತೊಗೊಂಡು ಅಲ್ಲಿ ಸ್ವಲ್ಪ ಸಿಕ್ಕಿದ ಚಾಟ್ಸ್ ಎಲ್ಲ ತಿಂದ್ಕೊಂಡು ಆನ್ ದಿ ವೇ ರಿಟರ್ನ್ ಆಗಬೇಕಾದ್ರೆ ಒಂದು ನೇರ್ಲೆಹಣ್ಣಿಂದು ಮರ ಸಿಕ್ತು. ಸುಮ್ಮನೆ ನಾನು ತಂಗಿ ನೇರ್ಲೆಹಣ್ಣು ಕಿತ್ಕೊಡ್ತೀನಿ ಬಾ ಅಂದ್ಬಿಟ್ಟು ನೇರ್ಲೆಹಣ್ಣು ಕಿತ್ಕೊಡ್ತಾ ಇದ್ಲು ನೋಡಿ. ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಹೋಗ್ಬೇಕಾದ್ರೆ ಅವ್ರು ಮರ ತೋರಿಸಿದ್ನಲ್ಲ, ಅಲ್ಲೆಲ್ಲ ಬರೀ ನೇರ್ಲೆಹಣ್ಣೇ ಮರ ಇತ್ತು, ತುಂಬ ನೇರ್ಲೆಹಣ್ಣು ಮರ ಇತ್ತು. ಇದು ನಾವು ತೊಗೊಂಡಿದ್ದು ಸಣ್ಣ ನೇರ್ಲೆಹಣ್ಣು, ಸುಮ್ಮನೆ ಕಿತ್ವಿ. ಜಮ್ ನೇರ್ಲೆಹಣ್ಣು ಕೂಡ ಇತ್ತು ಅಲ್ಲಿ ನೋಡಿ. ಅದು ಮುಗಿಸ್ಕೊಂಡು ಬರ್ಬೇಕಾದ್ರೆ ತುಂಬ ಹೊಟ್ಟೆ ಹಸಿವಾಯಿತು. ಬೆಳಗ್ಗೆ ತಗೊಂಡು ಟಿಫನ್ ತಿಂದಿರಲಿಲ್ಲ, ಅಲ್ಲಿ ದಿಲ್ಪಸಂದ್ ಒಂದೇ ತಿಂದಿದ್ದು. ಒಂದೇ ಬರ್ಬೇಕಾದ್ರೆ ಚಂದ್ರನಗರ ದಿಕಾಂತರ ಹೋಟೆಲ್ ಇತ್ತು, ಅಲ್ಲಿ ಹೋಗ್ಬಿಟ್ಟು ಊಟ ಮಾಡ್ಕೊಂಡು ಒಳ್ಳೆ ಭರ್ಜರಿ ಊಟ ಮಾಡಿದ್ವಿ. ಊಟ ಮಾಡಿಕೊಂಡು ನೆಕ್ಸ್ಟ್ ರಿಟರ್ನ್ ಟು ಹೋಮ್ ನೋಡಿ. ಅಲ್ಲೊಂದು ಅಪ್ಪು ಸರ್ದು ಫೋಟೋ ಇತ್ತು, ಒಂದು ಮರದ ಹಾಕ್ಬಿಟ್ಟು ಅದನ್ನು ಕ್ಯಾಪ್ಚರ್ ಮಾಡಿಕೊಂಡೆ. ಇದು ಹೋಟೆಲ್ ದಿಕಾಂತರ ಅಂತ. ನಾವು ಹೋದಾಗ ಟೈಮ್ ನೋಡಿ 3:45 ಆಗಿತ್ತು. ಬೆಳಗ್ಗೆಯಿಂದ ಪಾಪ ಅವಳು ಏನು ಟಿಫನ್ನು ಕೂಡ ಮಾಡಿರಲಿಲ್ಲ. ನಾನು ಟಿಫನ್ ತಿಂದ್ಕೊಂಡು ಹೊರಟಿದ್ದೆ, ಅವಳು ಲೇಟ್ ಆಯಿತು ಅಂತ ಪಾಪ ಟಿಫನ್ ತಿಂದೇ ಬಂದಿದ್ಲು. ಅಲ್ಲಿ ಒಂದು ಬೇಕ್ರಿ ಹತ್ರ ನೆಲೆಸಿ ದಿಲ್ಪಸಂದ್ ತೊಗೊಂಡು ತಿಂದಿದ್ದು. ಅಲ್ಲಿ ದೇವಸ್ಥಾನದ ಹತ್ರ ಸ್ವಲ್ಪ ಚಾಟ್ಸ್ ತಿಂದಿದ್ವಿ. ನೆಕ್ಸ್ಟ್ ಇಲ್ಲಿ ಊಟ ಮಾಡಿಕೊಂಡು ನಮ್ಮ ಡೇನ ಎಂಡ್ ಮಾಡ್ತಾಯಿದ್ದೀವಿ. ಏನಿಲ್ಲ, ಬಿರಿಯಾನಿ ಆರ್ಡ್ರ್ ಮಾಡಿದ್ವಿ. ಬಿರಿಯಾನಿ ಮತ್ತು ಆಂಧ್ರ ಸ್ಟೈಲ್ ಚಿಲ್ಲಿ ಚಿಕನ್ ಆರ್ಡ್ರ್ ಮಾಡಿದ್ವಿ. ಸಖತ್ತಾಗಿತ್ತು ಚಿಲ್ಲಿ ಚಿಕನ್ ಅಂತೂ, ಸೂಪರಾಗಿತ್ತು, ಸ್ಪೈಸಿಯಾಗಿ ನೋಡಿ. ಒಂದು ಕೋಕೋ ತೊಗೊಂಡ್ವಿ. ನೆಕ್ಸ್ಟ್ ಅದೆಲ್ಲ ಮುಗಿದ್ಮೇಲೆ ಒಂದು ಬೀಡ ತಿನ್ನೋಣ ಅಂತ ಬಂದ್ವಿ. ಎಷ್ಟು ವೆರೈಟಿ ಬೀಡ ಇಟ್ಟಿತ್ತು ಗೊತ್ತಾ. ನನ್ನ ತಂಗಿ ಚಾಕ್ಲೇಟ್ ಬೀಡ ಟ್ರೈ ಮಾಡಿದ್ಲು, ನಾನು ನಾರ್ಮಲ್ ಬೀಡ ಟ್ರೈ ಮಾಡಿದೆ. ಆಮೇಲೆ ಅವಳು ಚಾಕ್ಲೇಟ್ ಬೀಡ ತುಂಬ ಚೆನ್ನಾಗಿದೆ ಅಂದ್ಲು. ಮತ್ತು ನಾನು ಚಾಕ್ಲೇಟ್ ಬೀಡ ಟ್ರೈ ಮಾಡಿದೆ, ಅವಳು ಪಿಸ್ತಾ ಬೀಡ ಟ್ರೈ ಮಾಡಿದ್ಲು. ಹೀಗೆ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ವಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್.